ಜಿಲೇಬಿ ತಿರುಗಿ ನೋಡ ನನ್ನ ಕೊಡೆ ಹೂವ ತಂದಿನ ಕೊಡ್ತೀನಿ ತಗೋ ಜಿಲೇಬಿ ಜಿಲೇಬಿ ಆಹಾ ಡಾರ್ಲಿಂಗ್ ಸರ್ ಏನು ಬೇಕು? ಈ ಹೋಟ್ಲು ಬೇಕು. ಏನಿಲ್ಲ ತಿನ್ನಕ್ಕೆ ಏನ್ ಸಿಗುತ್ತೆ? ಇಡ್ಲಿ, ವಡಾ, ಪಲಾವ್, ಪುರಿ, ಮಸಾಲೆ ದೋಸೆ, ಈರುಳ್ಳಿ ದೋಸೆ ತಗೊಂಡ್ರ ಏನ್ ಬೇಕು? ನಂಗೂ ಪಚ್ಚಿಗೂ 2 ವೆಜ್ ರೈಸ್. ನನಗೂ ವೆಜ್ ರೈಸ್ ಬೇಕು ಅಲ್ವಾ ಪಚ್ಚಿ? ಶಶಿ, ನಾವಿಬ್ರು ತೂತೊಡೆ ತಿನ್ನಲ್ವಾ? ನಮ್ಮಿಬ್ರದ್ದು ಒಂದೇ ಟೇಸ್ಟ್ ಅಲ್ವಾ? ಹೋಗೋ, ನನಗೆ ಪಚ್ಚಿ ಟೇಸ್ಟೇ ಬೇಕು. 2 ವೆಜ್ ಪಲಾವು, 4 ವಡೆ ತಗೊಬನ್ನಿ. ಓಕೆ ಸರ್. ಏನ್ರಿ ಸಾಹೇಬ್ರೆ, ಬರೀ ಒಡೆ ಮಾತ್ರ ಕಾಣಿಸ್ತದೆ, ತೂತ ಕಾಣಿಸ್ತಿಲ್ಲ. ತೂತಲ್ಲಿ ಬೆಳ್ ತೆಗೀರಿ, ಇಡೀ ಬ್ರಹ್ಮಾಂಡನೇ ಕಾಣಿಸುತ್ತೆ. ಅಯ್ಯೋ ಪ್ರೀತಿ, ನೆಕ್ಸ್ಟ್ ಪ್ರೋಗ್ರಾಮ್ ಏನೇ? ನೆಕ್ಸ್ಟ್ ಪ್ರೋಗ್ರಾಮ್ ಬಂದು ಎಲ್ಲರೂ ಲಾಂಗ್ ಡ್ರೈವ್ ಹೋಗೋಣ. ಲಾಂಗ್ ಟ್ರಿಪ್ಪಾ? ನಾನ್ ರೆಡಿ. ಇವಾಗೇನು ಲಾಂಗ್ ಟ್ರಿಪ್ ಹೋಗ್ಬೇಕಂತ ಮೇಡಮ್ ಡಿಸೈಡ್ ಮಾಡಿದ್ದೀರಾ. ಸರಿ, ಯಾವಾಗ, ಎಲ್ಲಿ, ಎಷ್ಟೊತ್ತಿಗೆ ಅಂತ ಹೇಳಿದ್ರೆ ನಾವು ರೆಡಿಪಾ. ಎಲ್ರೂ ನಾಳೆ 9:30ಗೆ ಚಿತ್ರದುರ್ಗಕ್ಕೆ ಹೋಗ್ತಾ ಇದೀವಿ. ಮಿಸ್ ಮಾಡ್ದೆ ಎಲ್ರೂ ಬರ್ಬೇಕು. ಬರ್ತಾ ಇದ್ದೀರಾ ಅಷ್ಟೇ. ನಿಲ್ಸರು ಪ್ರೀತಿ, ನಾಳೆ ಟ್ರಿಪ್ಗೆ ಶಶಿನು ಬರ್ತಾಳೆ ಅಲ್ಲ? ಅಯ್ಯೋ ಮೂದೇವಿ, ನೀನ್ ಬರ್ತೀಯ ಅಂದ್ರೆ ಶಶಿನ್ ಬಿಟ್ಟು ಹೋಗಕ್ಕಾಗುತ್ತಾ? ಆಯ್ತಪ್ಪ, ನೀನು ಯಾವುದಕ್ಕೂ ಶಶಿಯಿಂದ ಪ್ಲೀಸ್ 2 ಅಡಿ ಗ್ಯಾಪ್ ಮೇಂಟೈನ್ ಮಾಡೋ. ನೋಡು ಪ್ರೀತಿ, ನಾನು ಇಲ್ಲೇ ಆಡಿ ಬೆಳೆದಿದ್ದು. ಈ ಜಾಗಕ್ಕೆ ಬಂದ್ರೆ ನನ್ನ ಮನ್ಸಿಗೆ ಏನೋ ಒಂಥರ ಸಂತೋಷ. ವಾವ್ ಪಚ್ಚಿ, ಬ್ಯೂಟಿಫುಲ್, ಅದ್ಭುತ ಕಣೋ. ಇಂಥ ಸ್ಥಳದಲ್ಲಿ ನೀನು ಹುಟ್ಟಿರೋಕ್ಕೆ ಪುಣ್ಯ ಮಾಡಿರ್ಬೇಕು. ಈ ಜಾಗದಲ್ಲಿ ನನ್ನ ಬರ್ಡೇ ನಿನ್ನ ಜೊತೆ ಸೆಲೆಬ್ರೇಟ್ ಮಾಡೋಕ್ಕೆ ನಂಗೆ ತುಂಬ ಖುಷಿ ಆಗ್ತಾ ಇದೆ. ಮತ್ತೆ ನಮ್ಮ ಕೋಟೆ ಅಂದ್ರೆ ಏನು ಸುಮ್ಮನೆ ಅನ್ಕೊಂಡಿದ್ಯಾ? ಮಾತ್ಗೂ ನಮ್ ಕೋಟೆ ಅಂತ್ಯ. ಅಂತದ್ದೇನಿದೆ ಈ ಕೋಟೆಯಲ್ಲಿ? ಏನೋ ಏನಿದೆಯಾ ಈ ಕೋಟೆಯಲ್ಲಿ? ವೇಸ್ಟ್ ಕಣೆ, ಕರ್ನಾಟಕದಲ್ಲಿ ಹುಟ್ಟಿರೋದೇ ವೇಸ್ಟ್ ಕಣೆ. ಪಚ್ಚೆ, ನಮ್ಮ ಕೋಟೆಯಲ್ಲಿ ಏನು ಸ್ಪೆಷಲ್ ಇದೆ ಅಂತ ಇವಳು ಸ್ವಲ್ಪ ಹೇಳು. ಇದು ಬರೀ ಕೋಟೆ ಅಲ್ಲ, ಚಿತ್ರದುರ್ಗದ 7 ಸುತ್ತಿನ ಕಲ್ಲಿನ ಕೋಟೆ. ಸಿಡಿಲು ಗುಡುಗು ಏನೇ ಬಂದರೂ ಬೆಚ್ಚಿ ಬೀಳದ ವಜ್ರದ ಕೋಟೆ. ಈ ಕೋಟೆನಲ್ಲಿ 4 ದುರ್ಗಗಳಿವೆ, ಅಂದರೆ 4 ಕೋಟೆಗಳಿವೆ ಅಂತ ಅರ್ಥ. ಈ ಕೋಟೆಗೆ 4 ದುರ್ಗಗಳು ಕಾವಲಾಗಿದ್ವು, ಅಂದರೆ ಜಲದುರ್ಗ, ಗಿರಿದುರ್ಗ, ವನದುರ್ಗ, ಬಯಲದುರ್ಗ. 11 ಜನ ವೀರಮದಕರಿ ನಾಯಕರು ಆಳಿದ ಕೋಟೆ ಇದು. ಒನಕೆ ಓಬವ್ವ ವೀರಮರಣ ಅಪ್ಪಿದ ಪುಣ್ಯ ಭೂಮಿ ಇದು. ಪಚ್ಚಿ ಇನ್ನೂ ಈ ಕೋಟೆ ಬಗ್ಗೆ ಹೇಳೋ, ತಿಳ್ಕೋಬೇಕು ಅನ್ಸ್ತಾ ಇದೆ. ಇನ್ನು ಹೇಳ್ತಾನೆ ಹೋದ್ರೆ ಕೇಕ್ ಯಾವಾಗ ಕಟ್ ಮಾಡೋದು? ಬನ್ನಿ ಮೊದಲು ಕೇಕ್ ಕಟ್ ಮಾಡೋಣ. ಯಾವಾಗ್ಲೂ ತಿನ್ನೋದ್ರ ಬಗ್ಗೆನೇ ಯೋಚನೆ. ಆ ಬಾಯಿಗೆ ಸೆಂಟೋ ಫ್ರೆಶ್ ಹಾಕೋ, ಬಾಯಿಗೆ ಲಗಾಮ್ ಹಾಕ್ದಂಗಿರತ್ತೆ. ಪಚ್ಚೆ, ನಮ್ಮ ಕೋಟೆ ಬಗ್ಗೆ ಒಂದೇ ಡೈಲಾಗ್ ಹೇಳು, ಆಗ್ಲಾರು ಕೇಕ್ ಕಟ್ ಮಾಡ್ತಾರೆ. ಬ್ಯಾಡ ಬಿಡ್ರೋ. ಪ್ರೀತಿ, ಬಾರೆ ಕೇಕ್ ಕಟ್ ಮಾಡೋ. ಅವ್ನು ತಿನ್ನಕ್ಕಂತಾನೆ ಕಾಯ್ತಾ ಇದ್ದಾನೆ. ನೀನ್ ಕೋಟೆ ಬಗ್ಗೆ ಹೇಳಿಲ್ಲ ಅಂದ್ರೆ ನಾನು ಕೇಕೆ ಕಟ್ ಮಾಡಲ್ಲ.
ನನ್ನ ಮಂಡಿಯನ್ನು ಊರಿ ಕೈ ಮುಗಿದು ಕುಲದೇವತೆಗೆ ಶರಣು ಎಂದು ಹೊರ ಕೇಳಿದರೆ ಎಡಪ್ರಸಾದ ಕೊಡುವೆಯಾ? ಛೇ, ಅಂದರೆ ನಿನ್ನ ಪ್ರಕಾರ ಈ ಯುದ್ಧವನ್ನು ಗೆಲ್ಲಲು ನನ್ನಿಂದ ಅಸಾಧ್ಯ ಅಲ್ಲ? ಈ ನಾಯಕನ ಕಿವಿಗೆ ಅಸಾಧ್ಯ ಎಂಬ ಶಬ್ದ ಸೋಕಿದರೆ ಸಾಕು, ಎಂತಹ ಅಸಾಧ್ಯವಾದ ಕೆಲಸವನ್ನಾದರೂ ಕ್ಷಣ ಮಾತ್ರದಲ್ಲಿ ಮಾಡಿ ಮುಗಿಸುವ ಈ ನನ್ನ ಚಾಣಕ್ಯತನಿಗೆ ನಿನಗೆ ತಿಳಿದಿದ್ದು ಅನುಮಾನಿಸುವೆಯಾ? ಚಿತ್ರದುರ್ಗದ ಮದಕರಿ ನಾಯಕರ ಶೌರ್ಯ ಪರಾಕ್ರಮಗಳ ಬಗ್ಗೆ ನಿನಗೆ ಗೊತ್ತಿದ್ದು ಮನನೋಯಿಸುವೆಯಾ? ಮದವೇರಿದ ಕರಿ ಮದ್ದಾನೆಯ ಒಂದೇ ಏಟಿಗೆ ಮದವನ್ನಡಗಿಸಿ ಮದಕರಿಗಳೆಂಬ ಪಟ್ಟವನ್ನು ನಮಗೆ ಉಳಿಸಿಕೊಟ್ಟ ನಾಯಕ, ಈ ಕುಲದ ಬುನಾದಿ. ವೈರಿಗಳ ಪಂದ್ಯಕ್ಕೆ ಹೋಗಿ ಸತ್ತು ಸಾಳಿಂಗನ ನರಸಿಂಗನ ಪಟ್ಟದ ಕುದುರೆಯನ್ನು ಓಡಿಸಿಕೊಂಡು ಮಹಾವೀರನಂತೆ ಬಂದ ಓಟುಗೈ ತಿಮ್ಮಣ್ಣ, ಈ ಕುಲದ ಹಿರಿಯಣ್ಣ ದೇವಪುರದಿಂದ ಹಿಡಿದು ಹರಪನಹಳ್ಳಿಯವರೆಗೆ ಏಕಾಂಗಿಯಾಗಿ ಹೋರಾಡಿ ತನ್ನ ರಾಜ್ಯವನ್ನು ವಿಸ್ತರಿಸಿ ತರೀಕೆರೆಯ ತಂಡದೊಂದಿಗೆ ಕಾದಾಡಿ ಗಾಸಪ್ಪಿಸಿ ಗಡಿಂದಾಚೆಗೆ ಓಡಿಸಿದ ಮರಿಕಸ್ತೂರಿ ರಂಗಪ್ಪ ನಾಯಕ, ಈ ಕುಲದ ಅದ್ಭುತ ಪುರುಷ. ಸಿರಿಯ ಯುದ್ಧದಲ್ಲಿ ವೈರಿಗಳ ರುಂಡಗಳನ್ನು ಕತ್ತರಿಸಿ ತನ್ನ ಶೌರ್ಯ ಪರಾಕ್ರಮಗಳನ್ನು ತೋರಿದ ಗಂಡುಗಲಿಯ ಸಜ್ಜ, ಹಿಮ್ಮಡಿಯ ಭೂಪಾಲ, ಸಮರದ ರಣಲೋಲ. ಸದಾ ತನ್ನ ಕತ್ತಿಯನ್ನು ಒಳಗಡೆ ಇಡದೆ ವೈರಿಗಳ ರಕ್ತದಿಂದ ಕತ್ತಿಗೆ ತಿಲಕವನ್ನು ಇಟ್ಟು ಸಮರದಲ್ಲಿ ವಿಜಯ ಸಿಂಹದಂತೆ ಕಾದಾಡಿದ ಬಿಚ್ಚುಗತ್ತಿ ಭರಮಣ್ಣ ನಾಯಕ, ನಮ್ಮ ಕುಲ ತಿಲಕ. ಅಂತವರ ರಕ್ತದಿಂದ ಹುಟ್ಟಿ ಬಂದ ನಾನು, ಗಂಡರ ಗಂಡು, ರಣ ಪ್ರಚಂಡ ವೀರ ಶೂರ, ಈ ಮದಕರಿ ನಾಯಕನ ಭುಜಬಲದ ಬಗ್ಗೆ ಅಪನಂಬಿಕೆ ಬಂತೆ ತಾಯಿ, ಹೇಳು. ಇಂತಹ ಯುದ್ಧದ ಸಮಯದಲ್ಲಿ ಈ ನಾಯಕನ ತಾಳ್ಮೆಯನ್ನು ಪರೀಕ್ಷಿಸಬೇಡ, ಏಕೆಂದರೆ ಇದು ಚಿತ್ರದುರ್ಗದ ಮಾನಪಮಾನದ ಪ್ರಶ್ನೆ. ಇಂದು ಚಿನ್ನಾದ್ರಿಗೆ ಬಂದ ಆಪತ್ತನ್ನು ಬುಡಸಮೇತ ಕಿತ್ತೊಗೆದು ದುರ್ಗಕ್ಕೆ ಜಯ ತರುವುದರಲ್ಲಿ ನನ್ನ ತಲೆಯೇ ಹೋದರೂ ಸರಿಯೇ, ಶತ್ರುಗಳಿಗೆ ಮಾತ್ರ ತಲೆಬಾಗುವುದಿಲ್ಲ. ಇದು ಏಕನಾಥೇಶ್ವರಿ ಮೇಲಾಣೆ. ನವದುರ್ಗಿಯರ ಆರೈಕೆ, ಮುರುಗೇಶನ ಆಶೀರ್ವಾದ ಇರುವ ತನಕ ಈ ನಾಯಕ ಯಾರಿಗೂ ತಲೆಬಾಗುವವನಲ್ಲ, ಅಂಜುವವನು ಅಲ್ಲ. ಈ ಜೀವ ಹೋದರೂ ಸರಿಯೇ, ಆದರೆ ಒಂದು ತಾಯಿ, ದುರ್ಗದ ಒಂದೊಂದು ನೆಲವನ್ನು ಶತ್ರುಗಳು ಪಾಲಾಗಲು ಬಿಡುವುದಿಲ್ಲ. ಈ ಕನ್ನಡಾಂಬೆಯನ್ನು ಕಾಡುತ್ತಿರುವ ಆ ಶತ್ರುಗಳನ್ನು ರಣರಂಗದಲ್ಲಿ ಕೇಸರಿಯಂತೆ ಹೋರಾಡಿ ಕ್ಷಣ ಮಾತ್ರದಲ್ಲಿ ಗಡಿಂದಾಚೆಗೆ ಓಡಿಸಿ ಈ ದುರ್ಗಕ್ಕೆ ಜಯ ತರದೆ ಹೋದರೆ ಪಟ್ಟದಿಂದ ಇಳಿದು ಈ ನನ್ನ ಶಿರವನ್ನು ನಿಮ್ಮ ಪಾದಕ್ಕೆ ಸಮರ್ಪಿಸುತ್ತೇನೆ. ಇದು ಸಂಪಿಗೆ ಸಿದ್ದೇಶನಾಣೆ. ನನ್ನ ಕನ್ನಡ ನೆಲ ಜಲ ಭಾಷೆಗಾಗಿ ಸದಾ ಹೋರಾಡಿ ಗೆಲ್ಲುತ್ತೇನೆ. ಇದು ಕನ್ನಡಾಂಬೆ ಮೇಲಾಣೆ. ಒಂದು ಸಾರಿ ಯುದ್ಧಕ್ಕೆ ತೊಡೆ ತಟ್ಟಿ ರೋಷದಿಂದ ಮೀಸೆ ತಿರುವಿ ಯುದ್ಧಕ್ಕೆ ಸಿದ್ಧನಾಗಿ ವೈರಿಗಳಿಗೆ ಹೆದೆಕೊಟ್ಟು ಹೋರಾಡುತ್ತೇನೆ ಹೊರತು ಶತ್ರುಗಳಿಗೆ ಬೆನ್ನು ತೋರಿಸಿ ರಣರಂಗದಿಂದ ಓಡಿ ಹೋಗುವ ಏಡಿ ನಾನಲ್ಲ. ಈ ನನ್ನ ತಾಯಿ ಏಕನಾಥೇಶ್ವರಿಯ ಖಡ್ಗದಿಂದ ಶತ್ರುಗಳ ರುಂಡುಗಳನ್ನು ಕತ್ತರಿಸಿ ಜಯ ಸಾಧಿಸಿ ಅವರ ತಲೆಗಳನ್ನು ನಿನ್ನ ಪಾದಕ್ಕೆ ಮುಡುಪಾಗಿಡದೆ ಹೋದರೆ ಈ ನನ್ನ ಮೀಸೆಯನ್ನು ಗರಿಕೆ ಹುಲ್ಲೆಂದೆ ತಿಳಿಯೇ ಉಚ್ಚಂಗಿ ಬರುತ್ತೇನೆ. ಈ ನಿನ್ನ ಮಗ ವಿಜಯ ಪದಕ್ಕೆ ಸಾಧಿಸಿ ವಿಜಯ ಮಾಲೆಯೊಂದಿಗೆ ಬರುತ್ತಾನೆ. ಹಬ್ಬ, ಇಷ್ಟೆಲ್ಲ ಇದ್ಯಾ ಈ ಕೋಟೆ ಬಗ್ಗೆ? ಜಸ್ಟ್ ಇದು ಇಂಟ್ರೊಡಕ್ಷನ್. ಈ ಕೋಟೆ ಬಗ್ಗೆ ಹೇಳ್ತಾ ಹೋದ್ರೆ ಇನ್ನೂ ತುಂಬಾನೇ ಇದೆ. ಬಾ, ಕೇಕ್ ಕಟ್ ಮಾಡು.